ಹಲೋ, ಎಲ್ಲರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಎಕ್ಸಾಮ್ ಶೈಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಇವತ್ತು ನಾವು ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಅಂದರೆ ಜುಲೈ ತಿಂಗಳ ಪ್ರಚಲಿತ ವಿದ್ಯಮಾನಗಳು. ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಜುಲೈ ತಿಂಗಳಲ್ಲಿ ಬರುವ ಮೊದಲ ದಿನಗಳಲ್ಲಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಮೊದಲನೇದಾಗಿ ಸೀರಂ ಶಾಸ್ತ್ರೀಯ ಸಮೀಕ್ಷೆಯನ್ನು ಶಿಫಾರಸು ಮಾಡಿದ ಆರೋಗ್ಯ ಸಚಿವಾಲಯದ ಸಮಿತಿಯ ಮುಖ್ಯಸ್ಥರು ಯಾರು? ಇಲ್ಲಿ ನಾವು ವಿಚಾರ ಮಾಡಬೇಕು. ಸೀರಂ ಶಾಸ್ತ್ರೀಯ ಸಮೀಕ್ಷೆಯನ್ನು ಶಿಫಾರಸು ಮಾಡಿದ ಆರೋಗ್ಯ ಸಚಿವಾಲಯದ ಸಮಿತಿಯ ಮುಖ್ಯಸ್ಥರು ಯಾರು? ಇಲ್ಲಿ ವಿ.ಕೆ. ಪಾಲ್ ಅವರು ಆ ಸಮಿತಿಯ ಒಂದು ಅಧ್ಯಕ್ಷರಿದ್ದಾರೆ. ಮುಂದೆ ಇವರು ನೀತಿ ಆಯೋಗದ ಸದಸ್ಯರಾಗಿದ್ದರು. ಈಗಿನ ಪ್ರಸ್ತುತ ಕೂಡ ನೀತಿ ಆಯೋಗದ ಸದಸ್ಯರಾಗಿದ್ದಾರೆ. ದೆಹಲಿ ಆರೋಗ್ಯ ಇಲಾಖೆಯು ಸಮಿತಿಯ ಶಿಫಾರಸಿನಂತೆ ಹೊಸ ಕೋವಿಡ್-19 ಪ್ರತಿಕ್ರಿಯೆ ಯೋಜನೆಯನ್ನು ಸಿದ್ಧಪಡಿಸಿದೆ. ಮುಂದೆ ಪ್ರತಿಕಾಯಗಳನ್ನು ಪತ್ತೆ ಹಚ್ಚುವುದಕ್ಕಾಗಿ 20,000 ಜನರನ್ನು ಪರೀಕ್ಷೆಗೆ ಒಳಪಡಿಸುವ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ NCDC ಮತ್ತು ದೆಹಲಿ ಸರ್ಕಾರಗಳು ಜಂಟಿಯಾಗಿ ನಡೆಸುತ್ತವೆ. ಹಾಗಾದರೆ NCDC ಅಂತಂದ್ರೇನು? ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್. ಮುಂದಿನ ಒಂದು ಪ್ರಶ್ನೆ, ಪ್ರಾಜೆಕ್ಟ್ ಪ್ರಾಣ ಹೆಸರಿನಡಿಯಲ್ಲಿ ತುರ್ತು ನಿಗಾ ಘಟಕಕ್ಕೆ ICU, ತುರ್ತು ನಿಗಾ ಘಟಕ ಅಂದರೆ ICU ಸಮನಾದ ವೆಂಟಿಲೇಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಅದು IISc, ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಂಜಿನಿಯರ್ಗಳ ತಂಡವು ವೆಂಟಿಲೇಟರ್ನ ಮೂಲ ಮಾದರಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಕೇವಲ ಭಾರತದಲ್ಲಿ ಉತ್ಪಾದಿಸಲ್ಪಟ್ಟ ಘಟಕಗಳನ್ನು ಅಥವಾ ದೇಶೀಯ ಮಾರುಕಟ್ಟೆಗಳಲ್ಲಿ ಸುಲಭವಾಗಿ ಲಭ್ಯವಿರುವ ಘಟಕಗಳನ್ನು ಮಾತ್ರ ಈ ಕಡಿಮೆ ಬೆಲೆಯ ವೆಂಟಿಲೇಟರ್ ಬಳಸುತ್ತದೆ. ಈ ವೆಂಟಿಲೇಟರನ್ನು ದಾಖಲೆಯ 35 ದಿನಗಳಲ್ಲಿ ನಿರ್ಮಿಸಲಾಗಿದೆ. ICU ಅಂತಂದರೆ ಏನಂತಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್. ಮುಂದಿನ ಪ್ರಶ್ನೆ, ವಲಸೆ ಕಾರ್ಮಿಕರಿಗೆ ಉದ್ಯೋಗಗಳನ್ನು ಸೃಜಿಸಲು ಮೀಸಲು ಆಯೋಗವನ್ನು ರಚಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ರಾಜ್ಯ ಮಧ್ಯಪ್ರದೇಶ. ಈ ಆಯೋಗಕ್ಕೆ ಮಧ್ಯಪ್ರದೇಶ ರಾಜ್ಯದ ವಲಸೆ ಕಾರ್ಮಿಕರ ಆಯೋಗ ಎಂದು ಹೆಸರಿಸಲಾಗಿದೆ. ಅದು MPS-MLC ಅಂತಂದ್ರೆ ಏನು? ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ಮಧ್ಯಪ್ರದೇಶ್ ಸ್ಟೇಟ್ ಮೈಗ್ರೆಂಟ್ ಲೇಬರ್ ಕಮಿಷನ್. ಮುಂದಿನ ಪ್ರಶ್ನೆ ಅಂದರೆ ಮುಂದಿನ ಒಂದು ಕರೆಂಟ್ ಅಫೇರ್ಸ್ ವಿಚಾರ ಏನು ಅಂತಂದರೆ, ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ರೂಪಿಸಿದ ಆರೋಗ್ಯ ನೀತಿಯ ಹೆಸರೇನು? ಕರೋನಾ ಕವಚ್. ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಸಾಮಾನ್ಯ ವಿಮಾ ಕಂಪನಿ ಮತ್ತು ಆರೋಗ್ಯ ವಿಮಾ ಕಂಪನಿಗಳಿಗೆ ಒಂದು ಅಲ್ಪಾವಧಿಯ ಕೋವಿಡ್-19 ವಿಮಾ ಪಾಲಿಸಿಯನ್ನು ನೀಡುವಂತೆ ನಿರ್ದೇಶನ ನೀಡಿದೆ. ಕರೋನಾ ಕವಚ್ ನೀತಿ ಎಂದು ಕರೆಯಲಾಗುವ ಈ ವಿಮಾ ಆರೋಗ್ಯ ಪಾಲಿಸಿಯು 3.5 ರಿಂದ 6.5 ತಿಂಗಳು ಮತ್ತು 9.5 ತಿಂಗಳ ಕಾಲಾವಧಿಯನ್ನು ಹೊಂದಿರುತ್ತದೆ. ಇದಲ್ಲದೆ ಕೊರೋನಾ ರಕ್ಷಕ್ ಎಂಬ ಮತ್ತೊಂದು ವಿಮಾ ಪಾಲಿಸಿಯನ್ನು ಸಹ ಪ್ರಾರಂಭಿಸಲಾಗುವುದು. ಹಾಗಾದರೆ ಇಲ್ಲಿ IRDAIನ ವಿಸ್ತೃತ ರೂಪ ಏನು ಅಂತಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಮುಂದಿನ ಕರೆಂಟ್ ಅಫೇರ್ಸ್ ಏನಂತಂದ್ರೆ, ಸರ್ಕಾರ ಪರಿಚಯಿಸಿದ ತೆರಿಗೆಯುಕ್ತ ತೇಲುವ ದರದ ಉಳಿತಾಯ ಬಾಂಡ್ಗಳು 2020ರ ಕಾಲಾವಧಿ ಎಷ್ಟು? ಇದರ ಕಾಲಾವಧಿ ಎಷ್ಟು ಅಂತ ಕೇಳಿದರೆ ತೇಲುವ ಬಾಂಡ್ಗಳದು 7 ವರ್ಷಗಳು. ಚಿಲ್ಲರೆ ಹೂಡಿಕೆದಾರರ ಚಂದಾದಾರತ್ವವು ಜುಲೈ 1, 2020ರಿಂದ ಆರಂಭವಾಗುತ್ತದೆ. ಈ ಬಾಂಡ್ಗಳನ್ನು ಸರ್ಕಾರದ ಪರವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆಗೊಳಿಸುತ್ತದೆ. ಈ ಬಾಂಡ್ಗಳ ಮೇಲಿನ ಬಡ್ಡಿದರವನ್ನು 6 ತಿಂಗಳಿಗೊಮ್ಮೆ ಮರುಹೊಂದಿಸಲಾಗುತ್ತದೆ. ಬಾಂಡ್ಗಳ ಮೇಲಿನ ಬಡ್ಡಿದರವನ್ನು 7.15%ಕ್ಕೆ ನಿಗದಿಪಡಿಸಲಾಗಿದೆ. ಬಾಂಡ್ಗಳನ್ನು ವಿತರಿಸಿದ ದಿನಾಂಕದಿಂದ 7 ವರ್ಷಗಳು ಪೂರ್ಣಗೊಂಡ ನಂತರ ಬಾಂಡ್ಗಳನ್ನು ಮರುಪಾವತಿಸಲಾಗುತ್ತದೆ. ಹಾಗಾದರೆ ಇದರ ಒಂದು ಅವಧಿ ಎಷ್ಟು ಅಂತಂದ್ರೆ 7 ವರ್ಷಗಳು. ಮುಂದಿನ ಕರೆಂಟ್ ಅಫೇರ್ಸ್, ಸ್ವಾಯತ್ತ ಸಂಸ್ಥೆಯಾದ ರಾಷ್ಟ್ರೀಯ ಉತ್ಪಾದಕತೆ ಮಂಡಳಿ NPC
ಎನ್ ಪಿ ಸಿಯ ಯಾವ ಕೇಂದ್ರ ಸಚಿವಾಲಯದ ಸ್ವಾಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಎನ್ ಪಿ ಸಿ ಯಾವ ಒಂದು ಕೇಂದ್ರ ಸಚಿವಾಲಯದ ಸ್ವಾಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆ DPIITಯ ನಿಯಂತ್ರಣದಲ್ಲಿ ಎನ್ ಪಿ ಸಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಆ DPIITಯ ವಿಸ್ತೃತ ರೂಪ ಏನು ಅಂತಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಎನ್ ಪಿ ಸಿ ಒಂದು ರಾಷ್ಟ್ರೀಯ ಮಟ್ಟದ ಸ್ವಾಯತ್ತ ಸಂಸ್ಥೆಯಾಗಿದೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇತ್ತೀಚೆಗೆ ನಡೆದ ಎನ್ ಪಿ ಸಿ 49ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮುಂದಿನ ಕರೆಂಟ್ ಅಫೇರ್ಸ್. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಪ್ರಸ್ತುತ 15ನೇ ಹಣಕಾಸು ಒಂದು ಚಾಲ್ತಿಯಲ್ಲೈತಿ. ಸೊ 15ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಅಂತಂದ್ರೆ NK ಸಿಂಗ್. ಇವರೊಬ್ಬ ಆರ್ಥಿಕ ತಜ್ಞ ಹಾಗೂ ನಿವೃತ್ತ IAS ಅಧಿಕಾರಿಯಾಗಿದ್ದಾರೆ. ಕೃಷಿಯಲ್ಲಿ ಸುಧಾರಣೆಗಳನ್ನು ತರಲು ರಾಜ್ಯಗಳಿಗೆ ಅನುದಾನಗಳನ್ನು ನೀಡುವ ಕಾರ್ಯವಿಧಾನವನ್ನು ಅಭಿವೃದ್ಧಿಪಡಿಸಲು ಹಣಕಾಸು ಆಯೋಗ ಒಂದು ಗುಂಪನ್ನು ರಚಿಸಿದೆ. ಹಣಕಾಸು ಆಯೋಗದ ಸದಸ್ಯ ರಮೇಶ್ ಚಂದ್, ಕೃಷಿ ಕಾರ್ಯದರ್ಶಿ ಸಂಜಯ್ ಅಗರ್ವಾಲ್ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಕಾರ್ಯದರ್ಶಿ T ಮಹಾಪಾತ್ರ ಈ ಗುಂಪಿನಲ್ಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ರೂ. 20 ಲಕ್ಷ ಕೋಟಿಗಳ ಉತ್ತೇಜನ ಪ್ಯಾಕೇಜನ್ನು ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವರ್ಚುವಲ್ ಆಗಿ ಶೃಂಗಸಭೆಯನ್ನು ನಡೆಸಿದ ASEANನಲ್ಲಿ ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇತ್ತೀಚೆಗೆ ವರ್ಚುವಲ್ ಆಗಿ ಅಂತಂದರೆ ಇಂಟರ್ನೆಟ್ ಮುಖಾಂತರ ಏನು ಆನ್ಲೈನ್ ಶೃಂಗಸಭೆ ಮಾಡಿದ್ರು ASEANದು, ಅದರ ಸದಸ್ಯ ಸಂಖ್ಯೆಗಳು ಎಷ್ಟು, ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 10 ರಾಷ್ಟ್ರಗಳು. ಹಾಗಾದರೆ ಆ 10 ರಾಷ್ಟ್ರಗಳು ಯಾವ್ಯಾವ ಅಂತಂದ್ರೆ ಮುಂದೆ ಇಂಡೋನೇಷ್ಯಾ, ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್, ಮಲೇಷ್ಯಾ, ಫಿಲಿಪೈನ್ಸ್, ಕಾಂಬೋಡಿಯಾ, ಮ್ಯಾನ್ಮಾರ್ ಅಂದರೆ ಮ್ಯಾನ್ಮಾರ್ನ ಮೊದಲನೇ ಹೆಸರು ಬರ್ಮಾ, ನೆಕ್ಸ್ಟ್ ಬ್ರೂನಿ ಹಾಗೂ ಲಾವೋಸ್ ರಾಷ್ಟ್ರಗಳು ASEAN ಸದಸ್ಯ ರಾಷ್ಟ್ರಗಳಾಗಿವೆ. ಮುಂದೆ 2020ರ ಶೃಂಗಸಭೆ ಅಧ್ಯಕ್ಷನ್ನು ಹೊಂದಿದ್ದ ವಿಯೆಟ್ನಾಂ ಈ ವರ್ಚುವಲ್ ಸಭೆಯನ್ನು ಆಯೋಜಿಸಲಾಗಿತ್ತು. ನಿಮಗೆ ಪ್ರಶ್ನೆ ಕೇಳಬಹುದು ಗೆಳೆಯರೇ, 2020ರ ASEAN ಶೃಂಗಸಭೆಯನ್ನು ಶೃಂಗಸಭೆಯ ಅಧ್ಯಕ್ಷತೆಯನ್ನು ಹೊಂದಿದ್ದ ರಾಷ್ಟ್ರ ಯಾವುದು, ಅಧ್ಯಕ್ಷತೆ ವಹಿಸಿದ ರಾಷ್ಟ್ರ ಯಾವುದು? ಸೊ ಅದು ವಿಯೆಟ್ನಾಂ ಆಗಿದೆ. ಮುಂದೆ ASEANನ ವಿಸ್ತೃತ ರೂಪ ಏನು ಅಂತಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಮುಂದಿನ ಕರೆಂಟ್ ಅಫೇರ್ಸ್. ರೂ. 35,000 ಕೋಟಿ ಹೂಡಿಕೆಗಳನ್ನು ಪಡೆಯಲು PMFME ಯೋಜನೆಯನ್ನು ಪ್ರಾರಂಭಿಸಿದ ಸಚಿವಾಲಯ ಯಾವುದು? ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದು ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ. PMFME ಯೋಜನೆಯು ಆತ್ಮನಿರ್ಭರ ಭಾರತದ ಅಭಿಯಾನದ ಒಂದು ಭಾಗವಾಗಿದೆ. PMFME ಅಂತಂದ್ರೆ ಏನು ಮೊದಲು ತಿಳ್ಕೊಬೇಕು ನಾವು. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್. ಇದು ಒಂದು ಆತ್ಮನಿರ್ಭರ ಭಾರತದ ಅಭಿಯಾನದ ಒಂದು ಅಂಗವಾಗಿದೆ. ಭಾರತದ ಬೆಳವಣಿಗೆಯಲ್ಲಿ ಈ ಯೋಜನೆ ಮಹತ್ವದ ಒಂದು ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯು ರೂ. 35,000 ಕೋಟಿ ಹೂಡಿಕೆಗಳನ್ನು ಪಡೆಯುವ ಮತ್ತು 9 ಲಕ್ಷ ಕೌಶಲ್ಯ ಹಾಗೂ ಅರೆ ಕೌಶಲ್ಯ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ನೆನಪಿಡಿ ಗೆಳೆಯರೇ. ಮುಂದಿನ ಒಂದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಲೈಟ್ ಪ್ಯಾನಲ್ಗೆ ಪಾದಾರ್ಪಣೆ ಮಾಡಿದ ಭಾರತದ ಅತ್ಯಂತ ಕಿರಿಯ ಅಂಪೈರ್ ಯಾರು? ನಿತಿನ್ ಮೆನನ್. 36 ವರ್ಷದ ನಿತಿನ್ ಈ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2020-21ರ ಕ್ರೀಡಾ ಋತುವಿನಲ್ಲಿ ಇಂಗ್ಲೆಂಡ್ನ ನಿಗೆಲ್ ಲಾಂಗ್ ಅವರ ಸ್ಥಾನವನ್ನು ನಿತಿನ್ ಮೆನನ್ ತುಂಬಲಿದ್ದಾರೆ. ಅಂದರೆ ನಿತಿನ್ ಮೆನನ್ಗಿಂತ ಮೊದಲನೆಯವರು ಯಾರು ಅಂತಂದರೆ ನಿಗೆಲ್ ಲಾಂಗ್. ಭಾರತದ ಮಾಜಿ ನಾಯಕ ಶ್ರೀನಿವಾಸ್ ವೆಂಕಟರಾಘವನ್ ಮತ್ತು ಸುಂದರಂ ರವಿ ಅವರುಗಳ ಬಳಿಕ ನಿತಿನ್ ಮೆನನ್ ಈ ಪ್ರತಿಷ್ಠಿತ ಗುಂಪಿಗೆ ಸೇರಿದ 3ನೇ ಭಾರತೀಯರಾಗಿದ್ದಾರೆ. ನಿಮಗೆ ಕೇಳಬಹುದು ಪ್ರಶ್ನೆ, ನೆನಪಿರಲಿ. ಪ್ರಸ್ತುತ
ಪ್ಯಾನಲ್ನಲ್ಲಿರುವ ಕಿರಿಯ ಅಂಪೈರ್ ಎಂದರೆ ಇಂಗ್ಲೆಂಡ್ನ 40 ವರ್ಷದ ಮೈಕೆಲ್ ಗೌಪ್. ಪ್ರಸ್ತುತ ಈಗ ICC ಒಂದು ಎಲೈಟ್ ಪ್ಯಾನಲ್ನಲ್ಲಿ ಅತ್ಯಂತ ಕಿರಿಯ ಅಂಪೈರ್ ಯಾರಪ್ಪ ಅಂತಂದ್ರೆ ಇಂಗ್ಲೆಂಡ್ ದೇಶದ 40 ವರ್ಷದ ಮೈಕಲ್ ಗೌಪ್. ಮುಂದಿನ ಪ್ರಚಲಿತ ವಿದ್ಯಮಾನ, ಭಾರತದ ಯಾವ ರಾಜ್ಯದ ಸುಲಭ ದರದ ವಸತಿ ಯೋಜನೆಗಳಿಗಾಗಿ ವಿಶ್ವ ಬ್ಯಾಂಕ್ $250 ಮಿಲಿಯನ್ ಸಾಲಕ್ಕೆ ಅನುಮೋದನೆ ನೀಡಿದೆ? ವಿಶ್ವ ಬ್ಯಾಂಕ್ ಸಾಲ ನೀಡುತ್ತದೆ ರಾಜ್ಯಗಳ ಒಂದು ಯೋಜನೆಗಳಿಗೆ. ಹಾಗಾದರೆ ಯಾವ ರಾಜ್ಯಕ್ಕೆ ಈ ಒಂದು ಅನುಮೋದನೆ ಸಿಕ್ಕಿದೆ ಅಂತಂದರೆ ತಮಿಳುನಾಡಿಗೆ. ಈ ಯೋಜನೆಯ ಕಾನೂನಾತ್ಮಕ ಒಪ್ಪಂದಗಳಿಗೆ ಭಾರತ ಸರ್ಕಾರ, ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ಸಹಿ ಮಾಡಿವೆ. ಈ ಯೋಜನೆಯು ಅಡೆತಡೆಗಳನ್ನು ಸುಗಮಗೊಳಿಸುವ ಮತ್ತು ಸುಲಭ ದರದ ವಸತಿ ಯೋಜನೆಗಳಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಮುಂದಿನ ವಿದ್ಯಮಾನ, ಕೋವಿಡ್-19 ಸಾಂಕ್ರಾಮಿಕ ರೋಗಿಗಳ ಚಿಕಿತ್ಸೆಗಾಗಿ ಮೀಸಲಾದ ಪ್ಲಾಸ್ಮಾ ಬ್ಯಾಂಕನ್ನು ಪ್ರಾರಂಭಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು? ಪ್ಲಾಸ್ಮಾ ಬ್ಯಾಂಕ್ ಸ್ಥಾಪನೆ ಮಾಡಿದ ಭಾರತದ ಪ್ರಥಮ ರಾಜ್ಯ ಯಾವುದು ಅಂತಂದರೆ ಅದು ನವದೆಹಲಿ. ಇದು ಭಾರತದ ಪ್ರಥಮ ಪ್ಲಾಸ್ಮಾ ಬ್ಯಾಂಕ್ ಆಗಿದೆ. ಈ ಸೌಲಭ್ಯವನ್ನು ILBSನಲ್ಲಿ ಕಲ್ಪಿಸಲಾಗಿದೆ. ಹಾಗಾದರೆ ILBS ಅಂತಂದರೆ ಏನು? ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಆ್ಯಂಡ್ ದಟ್ ಈಸ್ ಬೈಲಿಯರಿ ಸೈನ್ಸಸ್. ಕೇಂದ್ರಾಡಳಿತ ಪ್ರದೇಶದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ಇದರ ಪ್ರಯೋಜನ ಲಭ್ಯವಾಗಲಿದೆ. ಈ ಚಿಕಿತ್ಸೆಯಲ್ಲಿ ಕೋವಿಡ್-19ನಿಂದ ಗುಣಮುಖರಾದ ರೋಗಿಗಳಿಂದ ರಕ್ತವನ್ನು ಪಡೆದು ಆ ರಕ್ತವನ್ನು ಸಕ್ರಿಯ ಕೋವಿಡ್-19 ರೋಗಿಗಳಿಗೆ ನೀಡಲಾಗುತ್ತದೆ. ಅಂದರೆ ಯಾರು ರೋಗಿಗಳು ಅಡ್ಮಿಟ್ ಆಗಿರ್ತಾರಲ್ಲ ಆಸ್ಪತ್ರೆಗೆ, ಅವರು ಗುಣಮುಖರಾದ ನಂತರ ಅವರಿಂದ ಆ ರಕ್ತ ಕಣಗಳನ್ನು ಕಲೆಕ್ಟ್ ಮಾಡ್ತಾರೆ. ಆ ರಕ್ತದ ಕಣಗಳಿಂದ ಪ್ಲಾಸ್ಮಾವನ್ನು ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರಲ್ಲ, ಆ ಒಂದು ಪ್ಲಾಸ್ಮಾ ಕಣವನ್ನು ಮುಂಬರುವ ರೋಗಿಗಳಿಗೆ ಅದನ್ನು ಬಳಸ್ತಾರೆ. ಮುಂದಿನ ವಿದ್ಯಮಾನ, ಕೊರೋನಾ ವೈರಸ್ ಹರಡುವುದನ್ನು ನಿಯಂತ್ರಿಸುವುದಕ್ಕಾಗಿ ಕಿಲ್ ಕರೋನಾ ಅಭಿಯಾನವನ್ನು ಪ್ರಾರಂಭಿಸಲು ಸಿದ್ಧವಾಗಿರುವ ರಾಜ್ಯ ಯಾವುದು? ಕಿಲ್ ಕರೋನಾ ಒಂದು ಅಭಿಯಾನವನ್ನು ಶುರು ಮಾಡುವಂಥ ರಾಜ್ಯ ಯಾವುದು ಅಂತಂದ್ರೆ ಮಧ್ಯಪ್ರದೇಶ. ಜುಲೈ 1ರಿಂದ ಈ ಅಭಿಯಾನವನ್ನು ಆರಂಭಗೊಳ್ಳಲಿದೆ. ಹಾಗಾದರೆ ಈಗ ಶುರುವಾಗಿದೆ. 15 ದಿನಗಳಲ್ಲಿ ಈ ಅಭಿಯಾನದಲ್ಲಿ ಮನೆ ಸಮೀಕ್ಷೆ ಹಾಗೂ ಇತರೆ ರೋಗಗಳ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಅಭಿಯಾನದಲ್ಲಿ ಪ್ರತಿದಿನ ಸುಮಾರು 20,000 ಸ್ಯಾಂಪಲ್ಗಳನ್ನು ಸಂಗ್ರಹಿಸುವ ಮೂಲಕ ಒಟ್ಟು 2.5 ಲಕ್ಷ ಪರೀಕ್ಷೆಗಳನ್ನು ನಡೆಸುವ ಗುರಿಯನ್ನು ಹೊಂದಲಾಗಿದೆ. ಮುಂದಿನ ವಿದ್ಯಮಾನ, ಭಾರತ ಸರ್ಕಾರವು ಚೀನಾದ 59 ಆ್ಯಪ್ಗಳನ್ನು ಯಾವ ಕಾಯ್ದೆ ಅಡಿಯಲ್ಲಿ ನಿಷೇಧಿಸಲಾಗಿದೆ? ಗೆಳೆಯರೇ ನೆನಪಿರಲಿ, ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥ ವಿಚಾರ ಇದು. ಭಾರತ ಆತ್ಮನಿರ್ಭರ ಭಾರತ ಅಡಿಯಲ್ಲಿ ಭಾರತವನ್ನು ಸದೃಢ ಮತ್ತು ಶಕ್ತಿಯುತವಾಗಿ ಮಾಡಲು ಚೀನಾದ ಕುತಂತ್ರತೆಯನ್ನು ಅಡಗಿಸಲು ಸಹ ಭಾರತ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಅದು ಚೀನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡುವುದರ ಮುಖಾಂತರ ಚೀನಾಕ್ಕೆ ಆರ್ಥಿಕವಾಗಿ ಹೊಡೆತ ಕೊಟ್ಟಿದೆ. ಸೊ ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಭಾರತ ಸರ್ಕಾರವು ಚೀನಾದ 59 ಆ್ಯಪ್ಗಳನ್ನು ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಬ್ಯಾನ್ ಮಾಡಿದೆ. ಮತ್ತು ಈಗ ಇತ್ತೀಚಿನ ಆಗಸ್ಟ್ ತಿಂಗಳಲ್ಲಿ ಸಹ ಕೊನೆಯ ವಾರದಲ್ಲಿ 118 ಆ್ಯಪ್ಗಳನ್ನು ಸಹ ಬ್ಯಾನ್ ಮಾಡಿದೆ. ಅದು ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ಅಡಿ, ಅದು IT ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಈ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಟಿಕ್ಟಾಕ್ ಮತ್ತು UC ಬ್ರೌಸರ್ಗಳನ್ನು ಒಳಗೊಂಡಂತೆ 59 ಆ್ಯಪ್ಗಳನ್ನು ನಿಷೇಧ ಮಾಡಲಾಗಿದೆ. IT ಸಚಿವಾಲಯದ ಹೇಳಿಕೆ ಪ್ರಕಾರ ನಿಷೇಧಕ್ಕೊಳಗಾಗಿರುವ ಎಲ್ಲ ಆ್ಯಪ್ಗಳು ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆ, ದೇಶದ ರಕ್ಷಣಾ ಹಾಗೂ ಸಾರ್ವಜನಿಕ ವ್ಯವಸ್ಥೆಗೆ ಪೂರ್ವಾಗ್ರಹ ಪೀಡಿತವಾಗಿವೆ. ಮುಂದಿನ ಒಂದು ಕರೆಂಟ್ ಅಫೇರ್ಸ್, ಜೂನ್ 29ರಂದು ಆಚರಿಸಲಾಗುವ ರಾಷ್ಟ್ರೀಯ ಅಂಕಿ ಅಂಶ ದಿನ 2020ರ ಘೋಷವಾಕ್ಯ ಏನಾಗಿತ್ತು? ಸುಸ್ಥಿರ ಅಭಿವೃದ್ಧಿ ಗುರಿ 3 ಮತ್ತು 5. ಸುಸ್ಥಿರ ಅಭಿವೃದ್ಧಿ ಗುರಿಗಳು 3 ಮತ್ತು 5 SDG. ಸುಸ್ಥಿರ ಅಭಿವೃದ್ಧಿ ಗುರಿ 3. ಹಾಗಾದರೆ 3ನೇ ಗುರಿ ಏನು? ಆರೋಗ್ಯ ಮುಕ್ತ ಜೀವನವನ್ನು ಖಾತ್ರಿಪಡಿಸಿಕೊಳ್ಳಿ ಮತ್ತು ಎಲ್ಲ ವಯೋಮಾನದವರ ಯೋಗಕ್ಷೇಮವನ್ನು
ಪ್ರೋತ್ಸಾಹಿಸಿ. ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿ 5 ಲಿಂಗ ಸಮಾನತೆಯನ್ನು ಸಾಧಿಸಿ ಹಾಗೂ ಎಲ್ಲ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳನ್ನು ಬಲವರ್ಧನೆಗೊಳಿಸಿ ಎಂಬ ಘೋಷಣೆಯೊಂದಿಗೆ ದಿನಾಚರಣೆ ಆಚರಿಸಲಾಗಿದೆ. ಇಲ್ಲಿ ಸುಸ್ಥಿರ 3 ಮತ್ತು 5 ಘೋಷಣೆ ವಾಕ್ಯಗಳಿದ್ದವು. ಮುಂದೆ ಕೇಂದ್ರ ಅಂಕಿಅಂಶಗಳ ಮತ್ತು ಕಾರ್ಯಕ್ರಮದ ಅನುಷ್ಠಾನ ಸಚಿವಾಲಯವು ಪ್ರೊಫೆಸರ್ PC ಮಹಲನೋಬಿಸ್ ಅಧಿಕೃತ ಅಂಕಿಅಂಶಗಳ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ಈ ಪ್ರಶಸ್ತಿಯನ್ನು RBI ಮಾಜಿ ಗವರ್ನರ್ C ರಂಗರಾಜನ್ ಅವರಿಗೆ ಪ್ರದಾನ ಮಾಡಲಾಯಿತು. ಪ್ರೊಫೆಸರ್ PV ಸುಕಾತ್ಮೆ ರಾಷ್ಟ್ರೀಯ ಅಂಕಿಅಂಶಗಳ ಪ್ರಶಸ್ತಿ 2020 ಡಾಕ್ಟರ್ ಅರವಿಂದ್ ಪಾಂಡೆ ಮತ್ತು ಡಾಕ್ಟರ್ ಅಖಿಲೇಶ್ ಚಂದ್ರ ಕುಲಶ್ರೇಷ್ಠರಿಗೆ ನೀಡಲಾಗಿದೆ. ಹಾಗಾದರೆ SDGಯ ವಿಸ್ತೃತ ರೂಪ ಏನು ಅಂತಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ, ಇಂಧನ ಯೋಜನೆಗಳಿಗೆ ನಿರಾಪೇಕ್ಷಣಾ ಪತ್ರ NOC ಅಂದರೆ ನಾನ್ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಗಳನ್ನು ನೀಡಲು ಹೊಸ ವೆಬ್ ಪೋರ್ಟಲನ್ನು ಅಭಿವೃದ್ಧಿಪಡಿಸಿರುವ ಸಚಿವಾಲಯ ಯಾವುದು? NOC ನೀಡಲು ಇಂಧನ ಯೋಜನೆಗಳಿಗಾಗಿ NOC ಸರ್ಟಿಫಿಕೇಟ್ ನೀಡಲು ಒಂದು ಸಚಿವಾಲಯ ಸ್ಥಾಪನೆಯಾಗಿದೆ. ಆ ಸಚಿವಾಲಯ ಯಾವುದು ಮಾಡಿದ್ದು ಅಂತಂದರೆ ರಕ್ಷಣಾ ಸಚಿವಾಲಯ. ಭಾರತೀಯ ಪ್ರಾದೇಶಿಕ ನೀರುಣಿಸುವ ಮತ್ತು ಪ್ರತ್ಯೇಕ ಆರ್ಥಿಕ ವಲಯದಲ್ಲಿ ಇಂಧನ ಯೋಜನೆಗಳು ಮತ್ತು ಸಂಶೋಧನಾ ಸಮೀಕ್ಷೆ ಪರಿಶೋಧನಾ ಶೋಷಣಾ RSEE ಚಟುವಟಿಕೆಗಳಿಗೆ ನಿರಪೇಕ್ಷಣಾ ಪತ್ರ NOC ನೀಡುವುದಕ್ಕಾಗಿ ಈ ಪೋರ್ಟಲನ್ನು ಅಭಿವೃದ್ಧಿಪಡಿಸಲಾಗಿದೆ. ರಕ್ಷಣಾ ಪ್ರತಿಷ್ಠಾಪನೆಗೆ ಹತ್ತಿರದಲ್ಲಿರುವ ಪ್ರದೇಶಗಳಲ್ಲಿ ನೀರು, ಗಾಳಿ ಮತ್ತು ಸೌರ ಯೋಜನೆಗಳಿಗಾಗಿ ಸಾರ್ವಜನಿಕ ವಲಯದ ಹಾಗೂ ವಿವಿಧ ಖಾಸಗಿ ವಲಯದ ಸಂಸ್ಥೆಗಳಿಗೆ ರಕ್ಷಣಾ ಸಚಿವಾಲಯವು ಭದ್ರತಾ ಅನುಮತಿಗಳನ್ನು ನೀಡುತ್ತದೆ. NOC ಅಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್. ಹಾಗಾದರೆ RSEE ಅಂತಂದ್ರೆ ರಿಸರ್ಚ್ ಸರ್ವೆ ಎಕ್ಸ್ಪ್ಲೋರೇಷನ್. ಮುಂದಿನ ವಿದ್ಯಮಾನ, ಕೋಲಾಂಗಚ್ ಜಲವಿದ್ಯುತ್ ಯೋಜನೆಯು ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಪ್ರಥಮ ಜಂಟಿ ಜಲವಿದ್ಯುತ್ ಯೋಜನೆಯಾಗಿದೆ? ನೆನಪಿರಲಿ ಗೆಳೆಯರೇ, ಪ್ರಚಲಿತ ವಿದ್ಯಮಾನ ಕೇಳುವ ಸಂಭವವಿದೆ. ಕೋಲಾಂಗಚ್ ಜಲವಿದ್ಯುತ್ ಯೋಜನೆಯು ಭಾರತ ಮತ್ತು ಯಾವ ರಾಷ್ಟ್ರದ ನಡುವಿನ ಪ್ರಥಮ ಜಂಟಿ ಜಲವಿದ್ಯುತ್ ಯೋಜನೆಯಾಗಿದೆ? ಇದು ಭಾರತ ಮತ್ತು ಭೂತಾನ್ ನಡುವಿನ ಒಂದು ಜಂಟಿ ಜಲವಿದ್ಯುತ್ ಯೋಜನೆಯಾಗಿದೆ. ಪೂರ್ವ ಭೂತಾನ್ನ ಕೋಲಾಂಗಚ್ ನದಿಯಲ್ಲಿ, ಯಾವ ನದಿ ಅಂದರೆ ಕೋಲಾಂಗಚ್ ನದಿಯಲ್ಲಿ 600 ಮೆಗಾವ್ಯಾಟ್ನ ಈ ಯೋಜನೆಯನ್ನು ಕೈಗೊಳ್ಳಲಾಗುತ್ತದೆ. ಭೂತಾನ್ನ DGPC ಮತ್ತು ಭಾರತದ ಸಟ್ಲೇಜ್ ಜಲವಿದ್ಯುತ್ ನಿಗಮ ಲಿಮಿಟೆಡ್ಗಳ ಮಧ್ಯೆ ರಚಿತವಾದ ಜಂಟಿ ಸಹಭಾಗಿತ್ವದ ಕಂಪನಿಯಾದ ಕೋಲಾಂಗಚ್ ಹೈಡ್ರೋ ಎನರ್ಜಿ ಲಿಮಿಟೆಡ್ ಸಂಸ್ಥೆಯು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತದೆ. ಮುಂದಿನ ವಿದ್ಯಮಾನ, ವಿಸ್ಡನ್ ಸಂಸ್ಥೆಯು ಭಾರತದ ಯಾವ ಆಟಗಾರನನ್ನು 21ನೇ ಶತಮಾನದ ಭಾರತದ ಅತ್ಯುತ್ಕೃಷ್ಟ ಟೆಸ್ಟ್ ಆಟಗಾರನೆಂದು ಪರಿಗಣಿಸಿದೆ? ಅತ್ಯುತ್ಕೃಷ್ಟ ಟೆಸ್ಟ್ ಆಟಗಾರನೆಂದು ಪರಿಗಣಿಸಿದೆ. ಭಾರತದ ಅತ್ಯುತ್ಕೃಷ್ಟ ಟೆಸ್ಟ್ ಆಟಗಾರ ಯಾರು? ಹಾಗಾದರೆ ರವೀಂದ್ರ ಜಡೇಜಾ ಉತ್ತರ. ಅಲ್ಲದೆ ಜಡೇಜಾರನ್ನು ಜಗತ್ತಿನ 2ನೇ ಅತ್ಯುತ್ಕೃಷ್ಟ ಆಟಗಾರನೆಂದು ಗುರುತಿಸಲಾಗಿದೆ. ವಿಸ್ಡನ್ ಪಟ್ಟಿಯಲ್ಲಿ ಶ್ರೀಲಂಕಾದ ಐತಿಹಾಸಿಕ ಕ್ರಿಕೆಟ್ ಆಟಗಾರ ಮುತ್ತಯ್ಯ ಮುರಳೀಧರನ್ ಅಗ್ರಸ್ಥಾನದಲ್ಲಿದ್ದಾರೆ. ಮೊದಲನೆಯವರು ಮುತ್ತಯ್ಯ ಮುರಳೀಧರನ್, ಎರಡನೆಯವರು ರವೀಂದ್ರ ಜಡೇಜಾ. 31 ವರ್ಷದ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ರೇಟಿಂಗ್ 97.3 ಪಡೆದಿದ್ದಾರೆ. ಮುಂದಿನ ಒಂದು ವಿದ್ಯಮಾನ, ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆ. UNFPA ವಿಶ್ವಸಂಸ್ಥೆಯ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಸಂಸ್ಥೆಯಾಗಿದೆ. ಹಾಗಾದರೆ UNFPA ಅಂತ ವಿಸ್ತೃತ ರೂಪ ಏನು ಅಂತಂದರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ಈ ವರದಿಯ ಪ್ರಕಾರ ಕಳೆದ 50 ವರ್ಷಗಳಲ್ಲಿ ಕಾಣೆಯಾದ ಮಹಿಳೆಯರ ಸಂಖ್ಯೆ ದ್ವಿಗುಣಗೊಂಡಿದೆ. ಕಾಣೆಯಾದವರ ಸಂಖ್ಯೆ 1970ರಿಂದ 2020 ನಡುವಿನ ಅವಧಿಯಲ್ಲಿ 61 ಮಿಲಿಯನ್ನಿಂದ 142.6 ಮಿಲಿಯನ್ನಷ್ಟು ಏರಿಕೆಯಾಗಿದೆ. ಈ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಿಂದ ಕಾಣೆಯಾದವರ ಸಂಖ್ಯೆ 45.8 ಮಿಲಿಯನ್ ಆಗಿದೆ. ಮುಂದಿನ ವಿದ್ಯಮಾನ,
ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಜಗತ್ತಿನಾದ್ಯಂತ ಯಾವ ದಿನದಂದು ಆಚರಿಸಲಾಗುತ್ತದೆ? ಜೂನ್ 30. ಕ್ಷುದ್ರಗ್ರಹಗಳ ಅಪಾಯದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 30 ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವೆಂದು ಗೊತ್ತುವಳಿಯ ಮೂಲಕ ಅಳವಡಿಸಿಕೊಂಡಿದೆ. 1908ರಲ್ಲಿ ಸೈಬೀರಿಯಾ ಮತ್ತು ರಷ್ಯಾ ಒಕ್ಕೂಟಗಳ ಮೇಲೆ ಕ್ಷುದ್ರಗ್ರಹಗಳಿಂದ ಸಂಭವಿಸಿದ ತುಂಗಸ್ಕ ಸ್ಫೋಟ, ಯಾವ ಸ್ಫೋಟ? ತುಂಗಸ್ಕ ಸ್ಫೋಟದ ವಾರ್ಷಿಕೋತ್ಸವವನ್ನು ಈ ದಿನಾಚರಣೆ ಸೂಚಿಸುತ್ತದೆ. ನೆನಪಿರಲಿ, ಜೂನ್ 30 ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು. ಮುಂದಿನ ವಿದ್ಯಮಾನ, ಪ್ರತಿಷ್ಠಿತ ಜಾಗತಿಕ ನಾಯಕತ್ವದ ಶೃಂಗಸಭೆ. ಪ್ರತಿಷ್ಠಿತ ಜಾಗತಿಕ ನಾಯಕತ್ವದ ಶೃಂಗಸಭೆ ಅದು COG-X 2020 ರಲ್ಲಿ 2 ಪ್ರಶಸ್ತಿಗಳನ್ನು ಪಡೆದ ಭಾರತದ ಸರ್ಕಾರದ ಡಿಜಿಟಲ್ ವೇದಿಕೆ ಯಾವುದು? 2 ಪ್ರಶಸ್ತಿಗಳನ್ನು ಇದೊಂದು ಶೃಂಗಸಭೆಯಲ್ಲಿ ಪಡೆದುಕೊಂಡಂಥ ಭಾರತ ಸರ್ಕಾರದ 2 ವೇದಿಕೆ ಯಾವುದು ಅಂತಂದ್ರೆ ಮೈ ಗೌರ್ಮೆಂಟ್ ಕೊರೋನಾ. ಮೈ ಗೌರ್ಮೆಂಟ್ ಕೊರೋನಾದ ಸಹಾಯವಾಣಿಯು ಕೋವಿಡ್-19 ಸಮಾಜದ ಅತ್ಯುತ್ತಮ ಆವಿಷ್ಕಾರ ಮತ್ತು ಜನಗಳ ಆಯ್ಕೆಯ ಕೋವಿಡ್-19 ಒಟ್ಟಾರೆ ವಿಜೇತ ಎಂಬ 2 ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. COG-X 2020 ಒಂದು ಕೃತಕ ಬುದ್ಧಿಮತ್ತೆ ಆಧಾರಿತ ಮತ್ತು ಉದಯೋನ್ಮುಖ ತಂತ್ರಜ್ಞಾನದ ಪ್ರತಿಷ್ಠಿತ ಜಾಗತಿಕ ಉತ್ಸವವಾಗಿದೆ. ಇದೊಂದು ಜಾಗತಿಕ ಉತ್ಸವ COG-X. ಕೇಳ್ಬೋದು ನಿಮಗೆ ಎಲ್ಲಿ ನಡೀತಿದ್ದು COG-X ಅಂತ ಹೇಳಕ್ಕೆ. ಪ್ರತಿಷ್ಠಿತ ಶೃಂಗಸಭೆ COG-X 2020 ನಡೆದಿದೆ. ಈ ಉತ್ಸವವನ್ನು ಪ್ರತಿಷ್ಠಿತ ಲಂಡನ್ನಲ್ಲಿ ಆಯೋಜಿಸಲಾಗಿದೆ. ಈ ಬಾರಿ ಈ ಉತ್ಸವವನ್ನು ಪ್ರತಿ ವರ್ಷ ಲಂಡನ್ನಲ್ಲಿ ಆಯೋಜಿಸಲಾಗುತ್ತದೆ. ಇದೊಂದು ಜಾಗತಿಕ ಶೃಂಗಸಭೆ, ಪ್ರತಿ ವರ್ಷ ಲಂಡನ್ನಲ್ಲಿ ಆಚರಿಸಲಾಗುತ್ತದೆ. ಈ COG-Xನಲ್ಲಿ ಭಾರತದ ಒಂದು ಡಿಜಿಟಲ್ ಯಾವ ವೇದಿಕೆ ಪಡೆದುಕೊಂಡ ಪ್ರಶಸ್ತಿ ಅಂದರೆ ಮೈ ಗೌರ್ಮೆಂಟ್ ಕೊರೋನಾ. ಮುಂದಿನ ಒಂದು ವಿದ್ಯಮಾನ, ಜಾಗತಿಕ ಶೈಕ್ಷಣಿಕ ಉಸ್ತುವಾರಿ GEM ವರದಿಯನ್ನು ಬಿಡುಗಡೆಗೊಳಿಸಿದ ಜಾಗತಿಕ ಸಂಸ್ಥೆ ಯಾವುದು? ಯುನೆಸ್ಕೋ. ಹಾಗಾದರೆ GEMನ ವಿಸ್ತೃತ ರೂಪ ಏನು ಅಂತಂದರೆ ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್. ಇದರ ಒಂದು ವರದಿ ಯಾರು ಬಿಡುಗಡೆ ಮಾಡ್ತಾರಂತಂದ್ರೆ ಯುನೆಸ್ಕೋದವ್ರು ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಯುನೆಸ್ಕೋದ ವಿಸ್ತೃತ ರೂಪ ಏನು ಅಂತಂದರೆ ಯುನೈಟೆಡ್ ನೇಷನ್ಸ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. 40% ಬಡ ರಾಷ್ಟ್ರಗಳು ಕೋವಿಡ್-19 ಬಿಕ್ಕಟ್ಟಿನ ಅಪಾಯದ ಸಂದರ್ಭದಲ್ಲಿ ಕಲಿಯುವವರನ್ನು ಬೆಂಬಲಿಸುವಲ್ಲಿ ವಿಫಲವಾಗಿವೆ ಎಂದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬಡ ರಾಷ್ಟ್ರಗಳು, ಒಟ್ಟು 40 ರಾಷ್ಟ್ರಗಳು ವಿಫಲವಾಗಿವೆ. 10% ಕಡಿಮೆ ರಾಷ್ಟ್ರಗಳು ಶೈಕ್ಷಣಿಕ ಪಾಲ್ಗೊಳ್ಳುವಿಕೆಯಲ್ಲಿ ಖಚಿತವಾಗಿ ಸಹಾಯ ಮಾಡುವ ಕಾನೂನುಗಳನ್ನು ಹೊಂದಿವೆ. ಎಲ್ಲ ದೇಶಗಳ ಹಿಂದುಳಿದಿರುವ ಜನರ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು ಮತ್ತು ಶೈಕ್ಷಣಿಕ ಸೇರ್ಪಡೆಯನ್ನು ಸುಧಾರಿಸಬೇಕೆಂದು ಯುನೆಸ್ಕೋ ಆಗ್ರಹಿಸಿದೆ. ಮುಂದಿನ ವಿದ್ಯಮಾನ, ರಸ್ತೆ ಅಪಘಾತದ ಸಂತ್ರಸ್ತರಿಗೆ 2.5 ಲಕ್ಷ ರೂಪಾಯಿ ನಗದು ರಹಿತ ವಿಮಾ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ? ರಸ್ತೆ ಅಂದ ತಕ್ಷಣ ನೆನಪಿರಲಿ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, MORTH. ಈ ಯೋಜನೆಯನ್ನು ಜಾರಿಗೊಳಿಸುವುದಕ್ಕಾಗಿ ಮೋಟಾರು ವಾಹನ ಅಪಘಾತ ನಿಧಿಯನ್ನು ಸ್ಥಾಪಿಸಲಿದೆ. ಈ ಯೋಜನೆಯ ಪ್ರಯೋಜನವನ್ನು ಭಾರತೀಯ ನಾಗರಿಕರ ಜೊತೆಗೆ ವಿದೇಶಿ ನಾಗರಿಕರು ಸಹ ಪಡೆಯಬಹುದಾಗಿದೆ. ನೆನಪಿರಲಿ. ಹಾಗಾದರೆ MORTHನ ವಿಸ್ತೃತ ರೂಪ ಏನು ಅಂತಂದರೆ ದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಮುಂದಿನ ವಿದ್ಯಮಾನ, ಅಂತಾರಾಷ್ಟ್ರೀಯ ಸಂಸದೀಯ ದಿನ 2020ರ ಘೋಷವಾಕ್ಯವೇನು? ಅಂತಾರಾಷ್ಟ್ರೀಯ ಸಂಸದೀಯ ದಿನ 2020ರ ಘೋಷವಾಕ್ಯವೇನು? ಸಾಂಕ್ರಾಮಿಕ ಅವಧಿಯಲ್ಲಿ ಸಂಸತ್ತುಗಳು. ಸಂಸದೀಯ ಅಂತಂದರೆ ಒಂದು ಸಂಸದರ ದಿನವಾಗಿ ಆಚರಿಸ್ತಾರೆ. ಹಾಗಾದರೆ ಅದರ ಘೋಷವಾಕ್ಯ ಏನಾಗಿತ್ತು ಅಂತಂದ್ರೆ ಸಾಂಕ್ರಾಮಿಕ ಅವಧಿಯಲ್ಲಿ ಸಂಸತ್ತುಗಳು. ವಿಶ್ವಸಂಸ್ಥೆಯು ಜೂನ್ 30 ಅಂತಾರಾಷ್ಟ್ರೀಯ ಸಂಸದೀಯ ದಿನವೆಂದು ನಿಗದಿಪಡಿಸಿದೆ. ಜೂನ್ 30 ನೆನಪಿರಲಿ, ಹಿಂದಿನ ಸಲ ನಾವು ಜೂನ್ 30 ನೆನಪಿಟ್ಕೊಳ್ರಿ. ಜೂನ್ 30 1890ರಲ್ಲಿ ಅಂತರ್ ಸಂಸದೀಯ ಒಕ್ಕೂಟ IPU ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಎಂಬ ಸಂಸತ್ತಿನ ವಿಶ್ವ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ. ಜೂನ್ 30ರಂದೇ ಸ್ಥಾಪನೆಯಾಗಿದೆ. ಹಾಗಾಗಿ ಜೂನ್ 30ರಂದು ಅಂತಾರಾಷ್ಟ್ರೀಯ ಸಂಶೋಧನಾ ದಿನವೆಂದು ವಿಶ್ವಸಂಸ್ಥೆ ನಿಗದಿಪಡಿಸಿದೆ. ಮುಂದಿನ ವಿದ್ಯಮಾನ, ಸಂಖ್ಯಾಶಾಸ್ತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದವರು ಯಾರು? ಸಂಖ್ಯಾಶಾಸ್ತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ಜೀವಮಾನ ಸಾಧನೆ ಪಡೆದವರು ಯಾರು ಅಂತಂದ್ರೆ C. ರಂಗರಾಜನ್. ಇವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಆಗಿದ್ದಾರೆ. C. ರಂಗರಾಜನ್.
ಜೂನ್ 29ರಂದು ಅಂಕಿಅಂಶಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಭಾರತೀಯ ಅಂಕಿಅಂಶಗಳ ಪಿತಾಮಹ PC ಮಹಾಲನೋಬಿಸ್ ಅವರ ಜನ್ಮದಿನೋತ್ಸವದ ಸ್ಮರಣಾರ್ಥವಾಗಿ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಆಯೋಗದ ಅಧ್ಯಕ್ಷರಾಗಿ C ರಂಗರಾಜನ್ ಕಾರ್ಯನಿರ್ವಹಿಸಿದ್ದರು. ಮುಂದಿನ ಒಂದು ವಿದ್ಯಮಾನ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ವೇಸ್ಟ್ ಟು ಎನರ್ಜಿ ಸ್ಥಾವರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಇಂಡಿಯನ್ ಆಯಿಲ್ ಮತ್ತು NTPC ಲಿಮಿಟೆಡ್ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ? ಅದು ನವದೆಹಲಿ. ದಕ್ಷಿಣ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ನೊಂದಿಗೆ MOUಗೆ ಸಹಿ ಹಾಕಿದೆ. ಹಾಗಾದರೆ MOU ಅಂತಂದ್ರೇನು? ಮೆಮೊರಂಡಮ್ ಆಫ್ ಇವನ್ ಐ ಆಲ್ಸೋ ಡೋಂಟ್ ನೋ. ದೆಹಲಿಯ ಓಕ್ಲಾ ಲ್ಯಾಂಡ್ಫಿಲ್ ಸ್ಥಳದಲ್ಲಿ ವೇಸ್ಟ್ ಟು ಎನರ್ಜಿ ಸ್ಥಾವರವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಅನಿಲೀಕರಣ ತಂತ್ರಜ್ಞಾನದ ಆಧಾರದಲ್ಲಿ ಈ ಸ್ಥಾವರವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಒಂದು ವರ್ಷದಲ್ಲಿ ಪುರಸಭೆ ಸಂಗ್ರಹಿಸುವ 17,000 ಟನ್ ತ್ಯಾಜ್ಯಗಳ ಮೂಲಕ ದಹನಕಾರಿ ಘಟಕಗಳಿಂದ ತ್ಯಾಜ್ಯದಿಂದ ಪಡೆದ ಇಂಧನವನ್ನು ಸಂಸ್ಕರಿಸಲಾಗುತ್ತದೆ. ಈ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ನಡೆದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಹಾಗೂ ಉಕ್ಕಿನ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ವಿದ್ಯುತ್ ಹಾಗೂ ನವೀನ ಮತ್ತು ನವೀಕರಿಸಬಹುದಾದ ಇಂಧನಗಳ ಸಚಿವರು ಕೂಡ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ಸುದ್ದಿಯಲ್ಲಿರುವ USMCA ಒಪ್ಪಂದದಲ್ಲಿ ಎಷ್ಟು ದೇಶಗಳು ಭಾಗಿಯಾಗಿದ್ದವು? USMCA. ಹಾಗಾದರೆ USMCA ಅಂತಂದ್ರೆ ಏನು ಅಂತಂದ್ರೆ ದ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಕೆನಡಾ ಅಗ್ರಿಮೆಂಟ್. USMCA ಅದರಲ್ಲಿ 3 ರಾಷ್ಟ್ರಗಳು ಭಾಗಿಯಾಗಿದ್ದವು. ಹಾಗಾದರೆ ಆ 3 ರಾಷ್ಟ್ರಗಳು ಯಾವುವು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್, ಮೆಕ್ಸಿಕೋ, ಕೆನಡಾ ದೇಶಗಳ ನಡುವಿನ ಇದೊಂದು ತ್ರಿಪಕ್ಷೀಯ ಒಪ್ಪಂದ ಆಗಿತ್ತು. ಈ ಒಪ್ಪಂದ ಯಾವಾಗ ನಡೆದಿತ್ತು ಅಂತಂದ್ರೆ ಜುಲೈ 1ರಿಂದ ಜಾರಿಗೆ ಬರುತ್ತದೆ. ಈ ಒಪ್ಪಂದ ಜಾರಿಗೆ ಬರುತ್ತದೆ. 25 ವರ್ಷ ಹಳೆಯದಾದ ನ್ಯಾಪ್ಟಾವನ್ನು ಮರುಸ್ಥಾಪಿಸಲು USMCA ಸಿದ್ಧತೆ ನಡೆದಿದೆ. ನ್ಯಾಪ್ಟಾ ಅಂದರೆ ಏನು ಅಂತಂದರೆ ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಒಂದು ಮುಂದಿನ ವಿದ್ಯಮಾನ, ಕೊರೋನಾ ವೈರಸ್ ವಿರುದ್ಧದ ಔಷಧಿಗಳನ್ನು ಅನ್ವೇಷಿಸಲು ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ಮತ್ತು ಆರೋಗ್ಯ ಸಚಿವಾಲಯ ಪ್ರಾರಂಭಿಸಿರುವ ಆನ್ಲೈನ್ ಸ್ಪರ್ಧೆಯ ಹೆಸರೇನು? ಇದರ ಹೆಸರು ಡ್ರಗ್ ಡಿಸ್ಕವರಿ ಹ್ಯಾಕಥಾನ್. ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮತ್ತು ಆರೋಗ್ಯ ಸಚಿವ ಹರ್ಷವರ್ಧನ್ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಪ್ರಾರಂಭಿಸಿದರು. ಈ ಸ್ಪರ್ಧೆಗೆ ಡ್ರಗ್ ಡಿಸ್ಕವರಿ ಹ್ಯಾಕಥಾನ್ 2020 ಎಂದು ಹೆಸರಿಡಲಾಗಿದೆ. ವಿಶ್ವದಾದ್ಯಂತ ಇರುವ ಎಲ್ಲ ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ತಜ್ಞರು ಸಾಮರ್ಥ್ಯವುಳ್ಳ ಔಷಧಿಗಳ ಮೇಲೆ ತಾವು ಕೈಗೊಂಡ ಸಂಶೋಧನೆಗಳನ್ನು ಮಂಡಿಸಲು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯದ ಆವಿಷ್ಕಾರ ಕೋಶ ಮತ್ತು AICTEಗಳು ಸಾಮರ್ಥ್ಯವುಳ್ಳ ಔಷಧಿಗಳನ್ನು ಗುರುತಿಸುತ್ತವೆ. CSIR ಸಂಶ್ಲೇಷಣೆ ಮತ್ತು ಪ್ರಯೋಗಾಲಯದ ಪರೀಕ್ಷೆಗಳನ್ನು ನಡೆಸುತ್ತದೆ. ಮುಂದಿನ ವಿದ್ಯಮಾನ, ವಿಶ್ವ ವಾಣಿಜ್ಯ ಸಂಘಟನೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಯಾವ ದೇಶದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ICTದ ಮೇಲಿನ ಸುಂಕಗಳಿಗೆ ಸಂಬಂಧಿಸಿದಂತೆ ವಿವಾದ ನ್ಯಾಯಮಂಡಳಿಯನ್ನು ಸ್ಥಾಪಿಸಿದೆ? ಇಲ್ಲಿ ಭಾರತದ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಸರಕುಗಳಾದ ಮೊಬೈಲ್ ಫೋನ್ಸ್, ಕ್ಯಾಮ್ರಾಗಳು ಮತ್ತು ಹೆಡ್ಫೋನ್ಗಳ ಮೇಲೆ ವಿವಾದ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗುತ್ತದೆ. ಯುರೋಪಿಯನ್ ಒಕ್ಕೂಟದ 2ನೇ ಮನವಿಯನ್ನು ಒಪ್ಪಿದ WTO ವಿವಾದ ನ್ಯಾಯಮಂಡಳಿಯನ್ನು ಸ್ಥಾಪಿಸುತ್ತದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಉತ್ಪನ್ನಗಳ ಮೇಲಿನ ಭಾರತ ಸುಂಕದ ವಿರುದ್ಧ ವಿವಾದ ನ್ಯಾಯಮಂಡಳಿಯು ಕೋರಿಕೆಯನ್ನು WTOನ ವಿವಾದ ಇತ್ಯರ್ಥ ಮಂಡಳಿಯ ಪರಿಶೀಲಿಸುತ್ತದೆ. ಹಾಗಾದರೆ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ICT ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಓಕೆ, ಮುಂದಿನ ಒಂದು ವಿದ್ಯಮಾನ, ಉದ್ದೇಶಿತ ಸಹಕಾರಿ ಅಭಿವೃದ್ಧಿ ವೇದಿಕೆ CDFನ ನೇತೃತ್ವ ವಹಿಸಿರುವ ಮಾಜಿ ಕೇಂದ್ರ ಸಚಿವರು ಯಾರು? ಸಹಕಾರಿ ಅಭಿವೃದ್ಧಿ ವೇದಿಕೆ ಇದರ ಒಂದು ನೇತೃತ್ವ ವಹಿಸಿರುವಂಥವ್ರು ಯಾರು ಅಂತಂದ್ರೆ ಸುರೇಶ್ ಪ್ರಭು. ಪ್ರಸ್ತುತ ಇವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈ ವೇದಿಕೆ ವಿದ್ಯುಕ್ತವಾಗಿ ಜೂನ್ 24ರಂದು
ರಾಷ್ಟ್ರದಲ್ಲಿ ಸಹಕಾರಿ ಆಂದೋಲನವನ್ನು ಪ್ರೋತ್ಸಾಹಿಸುವ ಮತ್ತು ಗ್ರಾಮೀಣ ಭಾಗದ ಆರ್ಥಿಕತೆಯನ್ನು ವೃದ್ಧಿಸುವ ಗುರಿಯನ್ನು ಈ ವೇದಿಕೆ ಹೊಂದಿದೆ. ಸುರೇಶ್ ಪ್ರಭು G20ಗೆ ಭಾರತದ ಶೇರ್ಪಾ ಆಗಿದ್ದಾರೆ. ಹಾಗಾದರೆ CDFನ ವಿಸ್ತೃತ ರೂಪ ಕೋಆಪರೇಟಿವ್ ಡೆವಲಪ್ಮೆಂಟ್ ಫೋರಮ್. ಸೊ ಇಲ್ಲಿಗೆ ಈ ಕರೆಂಟ್ ಅಫೇರ್ಸ್ ಮುಗಿಸೋಣ. ಧನ್ಯವಾದಗಳು ಸ್ನೇಹಿತರೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ದೋಸ್ತರ ಜೊತೆಗೆ ವಿಡಿಯೋ ಶೇರ್ ಮಾಡಿಕೊಡ್ರಿ. ಏನಾದರೂ ತಪ್ಪು ತಡೆಗಳಿದ್ದರೆ ಹೇಳ್ರಿ, ಅದನ್ನು ತಿದ್ದೋಣ. ಮುಂದಿನ ವಿಡಿಯೋಗಳಲ್ಲಿ ಬದಲಾವಣೆಗಳನ್ನು ತರೋಣ. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಶುಭಾಶಯಗಳು. ಚೆನ್ನಾಗಿ ಓದ್ರಿ, ಒಳ್ಳೆಯ ಎಕ್ಸಾಮಲ್ಲಿ ಪಾಸ್ ಆಗಿರಿ, ಬೇಗ ಸೆಲೆಕ್ಟ್ ಆಗಿರಿ, ನೌಕರಿ ತಗೋರಿ. ಎಲ್ಲರಿಗೂ ನಮಸ್ಕಾರ.